ನಮಸ್ತೆ ವೀಕ್ಷಕರೇ, ಪಬ್ಲಿಕ್ ವಾಯ್ಸ್ಗೆ ಸ್ವಾಗತ. ನನ್ನಂತೆ ನೀನಾಗಬೇಡ, ಬಿಗ್ ಬಾಸ್ ಮನೆಯ ಪ್ರೀತಿಯನ್ನ ನಂಬಬೇಡ. ಇದೇ ಮಾತು ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ ಕನ್ನಡದ ಜನಪ್ರಿಯ ವಿಜೇತರಲ್ಲಿ ಒಬ್ಬರಾದ ಚಂದನ್ ಶೆಟ್ಟಿ ಈ ಬಾರಿಯ ಸ್ಪರ್ಧಿ ಗಿಲ್ಲಿ ನಟರಾಜ್ಗೆ ಎಚ್ಚರಿಕೆ ನೀಡಿದ್ದಾರೆ ಎನ್ನುವ ಸುದ್ದಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಆದರೆ ಈ ಹೇಳಿಕೆ ಕುರಿತು ಯಾವುದೇ ಅಧಿಕೃತ ದೃಢೀಕರಣ ಲಭ್ಯವಿಲ್ಲ. ಚಂದನ್ ಶೆಟ್ಟಿ ಅವರ ಜೀವನವನ್ನು ನೋಡಿದರೆ ಅವರು ಬಿಗ್ ಬಾಸ್ ಸೀಸನ್ 5ರಲ್ಲಿ ಸ್ಪರ್ಧಿಯಾಗಿದ್ದಾಗ ಸಹ ಸ್ಪರ್ಧಿ ನಿವೇದಿತಾ ಗೌಡ ಅವರೊಂದಿಗೆ ಆತ್ಮೀಯತೆ ಬೆಳೆಸಿಕೊಂಡಿದ್ರು. ಆ ಸ್ನೇಹ ನಂತರ ಪ್ರೀತಿಯಾಗಿ ಬದಲಾಗಿ ಇಬ್ಬರು ವಿವಾಹವಾಗಿದ್ರು. ಕನ್ನಡದ ಬಹುಚರ್ಚಿತ ಜೋಡಿಗಳಲ್ಲಿ ಒಂದಾದ ಈ ಜೋಡಿ ಸುಮಾರು 5 ವರ್ಷಗಳ ದಾಂಪತ್ಯ ಜೀವನದ ಬಳಿಕ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಪಡೆದರು. ಈ ಬೆಳವಣಿಗೆ ಅವರ ಅಭಿಮಾನಿಗಳಿಗೆ ದೊಡ್ಡ ಆಘಾತವಾಗಿತ್ತು. ಇದೀಗ ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿ ನಟರಾಜ್ ಹಾಗೂ ಮಹಿಳಾ ಸ್ಪರ್ಧಿಯೊಬ್ಬರ ನಡುವಿನ ಆತ್ಮೀಯತೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಅವರ ಹೆಸರಿನಲ್ಲಿ ಹರಿದಾಡುತ್ತಿರುವ ಈ ಮಾತುಗಳು ಮತ್ತೆ ಗಮನ ಸೆಳೆಯುತ್ತಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿರುವ ಪೋಸ್ಟರ್ಗಳ ಪ್ರಕಾರ ನನ್ನಂತೆ ನೀನಾಗಬೇಡ, ಬಿಗ್ ಬಾಸ್ ಮನೆಯ ಪ್ರೀತಿಯನ್ನು ನಂಬಬೇಡ, ಆಟವನ್ನು ಆಟವಾಗಿ ಆಡಿಕೋ, ಭಾವನೆಗಳನ್ನು ಜೀವನದ ನಿರ್ಧಾರವನ್ನಾಗಿ ಮಾಡಿಕೊಳ್ಳಬೇಡ ಎಂಬ ಸಂದೇಶವನ್ನು ಅವರು ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಇದನ್ನು ಚಂದನ್ ಶೆಟ್ಟಿ ಅವರು ಅಧಿಕೃತವಾಗಿ ಹೇಳಿದ್ದಾರೆಯೇ ಎಂಬುದಕ್ಕೆ ಯಾವುದೇ ದೃಢೀಕರಣ ಇಲ್ಲ. ಈ ವಿಚಾರಕ್ಕೆ ನೆಟ್ಟಿಗರು ಕೂಡ 2 ಬಣಗಳಾಗಿ ವಿಭಜಿತರಾಗಿದ್ದಾರೆ. ಕೆಲವರು ಜೀವನದ ಅನುಭವದಿಂದ ಬಂದ ಸಲಹೆಯಾಗಿರಬಹುದು ಎಂದು ಅಭಿಪ್ರಾಯಪಟ್ಟರೆ, ಮತ್ತು ಕೆಲವರು ಇದು ಕೇವಲ ವೈರಲ್ ಪೋಸ್ಟ್ ಆಗಿರಬಹುದು, ದೃಢೀಕರಣವಿಲ್ಲದೆ ನಂಬಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಗಿಲ್ಲಿ ನಟರಾಜ್ ಮಾತ್ರ ತಮ್ಮ ಆಟದ ಮೇಲೆ ಗಮನ ಹರಿಸುತ್ತಿದ್ದು ಈ ರೀತಿಯ ವೈರಲ್ ಸುದ್ದಿಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಬಿಗ್ ಬಾಸ್ ಮನೆಯೊಳಗಿನ ಸ್ನೇಹ, ಆತ್ಮೀಯತೆ ಅಥವಾ ಪ್ರೀತಿ ನಿಜ ಜೀವನದಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾಲವೇ ಉತ್ತರಿಸಬೇಕು. ಹಾಗಾದರೆ ಚಂದನ್ ಶೆಟ್ಟಿಯವರ ಹೆಸರಿನಲ್ಲಿ ವೈರಲ್ ಆಗಿರುವ ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಿಗ್ ಬಾಸ್ ಮನೆಯೊಳಗೆ ಹುಟ್ಟುವ ಪ್ರೀತಿ ನಿಜವಾಗಿಯೂ ಶಾಶ್ವತವಾಗಿರುತ್ತದೆಯೇ ಅಥವಾ ಅದು ಆಟದ ಭಾಗವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.